ಡೆಲಿವರಿ ಪೇಯ್ನ್ ಹೇಗಿರುತ್ತೆ? ಡೆಲಿವರಿ ಪೇಯ್ನ್ ಹೇಗಿರುತ್ತೆ ಅಂತಂದರೆ, ಒಮ್ಮೆ ಡೆಲಿವರಿ ನೋವು ಶುರುವಾದರೆ ನಿಮಗೆ ಅದು ತಾನೇ ಕಡಿಮೆ ಆಗೋದಿಲ್ಲ. ಅದು ಪ್ರೋಗ್ರೆಸಿವ್ ಆಗಿರುತ್ತೆ. ಅಂತಂದರೆ ನಿಮಗೆ ಒಂದು ಸತಿ ಶುರುವಾದರೆ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಯಾವ ಅಂತರದಲ್ಲಿ ಬರುತ್ತೆ? ಶುರು ಆಗ್ಬೇಕಾದ್ರೆ ಅದು 1 ಗಂಟೆ ಅಂತರದಲ್ಲಿ ಬರುತ್ತೆ. ಆಮೇಲೆ ಅರ್ಧ ಗಂಟೆ ಅಂತರ, ಮತ್ತೆ ಕಾಲು ಗಂಟೆ ಅಂತರ. ಲಾಸ್ಟಿಗೆ ನಿಮಗೆ 3ರಿಂದ 4 ನಿಮಿಷದಲ್ಲಿ ಅಥವಾ 1ರಿಂದ 2 ನಿಮಿಷದಲ್ಲಿ ಕೂಡ ಪದೇ ಪದೇ ನೋವು ಬರ್ತಾನೆ ಹೋಗುತ್ತೆ. ಸೊ ಒಂದ್ಸತಿ ನೋವು ನಿಮಗೆ ಶುರುವಾದರೆ ಅದು ಯಾವುದೇ ನೀವು ಮಾತ್ರೆ ತಗೊಂಡ್ರು ಅಥವಾ ಇಂಜೆಕ್ಷನ್ ತಗೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ. ಸೊ ಡೆಲಿವರಿ ಪೇಯ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಹೊಟ್ಟೆ ಟೈಟ್ ಆಗ್ತಾ ಇದೆ, ಪೇಯ್ನ್ ಜಾಸ್ತಿ ಆಗ್ತಾ ಇದೆ, ಬಟ್ ಮಾತ್ರೆ ತಗೊಂಡ್ರು ಕಡಿಮೆ ಆಗ್ತಿಲ್ಲ, ಜೊತೆಗೆ ನಮಗೆ ಬ್ಲೀಡಿಂಗ್ ಇರುತ್ತೆ ಅಥವಾ ವಾಟರ್ ಲೀಕ್ ಆಗಿರುತ್ತೆ ಅಥವಾ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಇದು ನಾವು ಡೆಲಿವರಿ ಪೇಯ್ನ್ ಅಂತ ಕರಿತೀವಿ. ಸೊ ಇಂಥ ಟೈಮಲ್ಲಿ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಆಗಬೇಕು.